ಏನಿದು ಡ್ರೋನ್ ಈ ರೇಂಜ್ಗೆ ಹಾರ್ತಾ ಇದೆಯಲ್ಲ ಅಂತ. ಸೊ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಏನಾದರೂ ಗೊತ್ತಿತ್ತಾ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ? ಅದೇ ಏನೋ ಅವರು ಸ್ವಲ್ಪ ಡ್ರೋನ್ ಬಗ್ಗೆ ಏನು ವಿಚಾರಗಳು ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ತಿತ್ತು. ಲೈಕ್ ಅವ್ರೇನೋ ಮಾಡಿಲ್ಲ, ಆ ಥರದ್ದೇನೋ ತಯಾರಿಸಿಲ್ಲ, ಸ್ವಲ್ಪ ಸುಳ್ಳುಗಳನ್ನ ಹೇಳಿದ್ದಾರೆ, ವಿದೇಶಗಳಲ್ಲಿ ಮಾಡಿ ಬಂದಿರೋದಿಲ್ಲ ಅಂತ ಹರಿದಾಡ್ತಿತ್ತಲ್ಲ, ಅಷ್ಟೇ ವಿಚಾರ ನಂಗೆ ಗೊತ್ತಿತ್ತು. ಸೊ ಇವಾಗ ಒಪಿನಿಯನ್ ಚೇಂಜ್ ಆಗಿದೆಯಾ ಅವ್ರ ಜೊತೆ ಇದ್ದು ಬಂದ ನಂತರ? ಬಿಕಾಸ್ ಮ್ಯಾಮ್ ಅದನ್ನ ಅವರು ಹೌದು ಕೆಲವೊಂದು ಸಾರಿ ನಾನು ಸುಳ್ಳು ಹೇಳಿದ್ದೀನಿ, ತಪ್ಪುಗಳನ್ನ ಮಾಡಿದ್ದೀನಿ ಅಂತ ವೀಕೆಂಡ್ ಎಪಿಸೋಡ್ನಲ್ಲಿ ಅವರು ಕೂಡ ಹತ್ಕೊಂಡು ಕೂಡ ಹೇಳಿದ್ರು, ಕ್ಷಮೆ ಕೂಡ ಕೇಳಿದ್ರು. ಸೊ ಹಾಗಾಗಿ ಅದನ್ನ ಈಗ ಮೇ ಬಿ ಅವ್ರ ಬಾಯಿಂದನೇ ಬಂದಿರೋದ್ರಿಂದ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದನ್ನ ಬದಲಾಗ್ತೀನಿ ಸರ್, ಅದು ಖಂಡಿತ ಏನಾದ್ರು ಸಾಧನೆ ಮಾಡ್ತೀನಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ರು. ಹಾಗೆ ಆದ್ರು ಅವರು. ಮುಂಚೆ ತುಂಬಾ ಅಳ್ತಿದ್ರು. ಅದೊಂದು ಲೆಟರ್ ಬಂದಿತ್ತು ಗೊತ್ತಾ, ಬಾತ್ರೂಮಲ್ಲಿ ಅಳ್ಬೇಡಿ, ಓಪನ್ ಆಗಿ ಉತ್ತರ ಕೊಡಿ ಎಲ್ರಿಗೂ ಅಂತ. ಹೌದು, ಅವ್ರು ಹಾಗೆ ಮಾಡ್ತಾ ಇದ್ರು ಕೂಡ. ಪಾಪ ಅವ್ರಿಗೆ ತುಂಬಾ ಹರ್ಟ್ ಆದಾಗ ಹತ್ತು ಬಿಡ್ತಾ ಇದ್ರು, ಸೈಲೆಂಟಾಗಿ ಕೂತ್ಕೊಳ್ತಿದ್ರು. ಆಮೇಲೆ ನೋಡಿ ತಿರುಗಿಸಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಟಾಸ್ಕ್ ಅನ್ನೋ ವಿಚಾರದಲ್ಲೂ ತುಂಬಾ ಇಂಪ್ರೂವ್ ಆಗ್ಬಿಟ್ರು. ಅವ್ರು ಮಾಡ್ತಾ ಇದ್ದ ಸ್ಪೀಡ್ಗೆ, ಆ ವೇಗಕ್ಕೆ ಬೇರೆಯವರು ನಿಜವಾಗ್ಲೂ ಒಂಥರ ಕಂಗಾಲಾಗ್ಬಿಟ್ರು. ಏನಿದು ಡ್ರೋನ್ ಈ ರೇಂಜ್ಗೆ ಹಾರ್ತಾ ಇದೆಯಲ್ಲ ಅಂತ. ಸೊ ದಟ್ ವಾಸ್ ಅ ವೆರಿ ಗುಡ್ ಪಾರ್ಟ್ ಆಫ್ ಪ್ರತಾಪ್. ನಾನು ಕೂಡ ನಿಜವಾಗ್ಲೂ ಹೆಮ್ಮೆ ಪಟ್ಟೆ, ಖುಷಿ ಪಟ್ಟೆ. ಒಂದು 6ನೇ ವಾರದಷ್ಟರಲ್ಲಿ ಆ ಇಮೇಜೇ ಒಂಥರ ಅವ್ರ ಮುಂಚೆ ಇದ್ದಿದ್ದು ಚೇಂಜ್ ಆಗೋಯ್ತಲ್ಲ. ಸೊ ನಾನು ಖುಷಿ ಪಟ್ಟೆ.